ರಾಕ್ಷಸರನ್ನು ಹೊಡೆದುಕೊಂಡು ಆಸೆ. ಪ್ರಭು,
ಆದಿತ್ಯರೇ, ಇದುವರೆವಿಗೂ ಲಂಕೆಯಲ್ಲಿ ಬೀಡು ಬಿಟ್ಟಿದ್ದ ವಾನರ ಸೈನ್ಯ ಈಗ ಲಂಕೆಯ ಬಲಾಢ್ಯ ಕೋಟೆಯ ದ್ವಾರವನ್ನು ಗೋಡೆಯನ್ನು ಪುಡಿ ಪುಡಿ ಮಾಡಿ ಒಳಗೆ ನುಗ್ಗುತ್ತಿದ್ದಾರೆ. ನಮ್ಮ ದ್ವಾರಪಾಲಕರೆಲ್ಲ ಹತರಾಗುತ್ತಿದ್ದಾರೆ. ನಾನು ನಿಕೃಷ್ಟವೆಂದು ತಿಳಿದಿದ್ದ ವಾನರರು ಇಷ್ಟೊಂದು ಬಲಾಢ್ಯರೆಂದು ನನಗೆ ತಿಳಿಯುತ್ತಿಲ್ಲ. ಪ್ರಹಸ್ತ, ಆ ವಾನರರ ಕುಲ ನಾಶವಾಗಬೇಕು, ಲಂಕೆಯ ರಕ್ಷಣೆಯಾಗಬೇಕು. ಅದಕ್ಕೆ ಏನು ಮಾಡುವುದು ಎಂಬ ನಿರ್ಧಾರವನ್ನು ನಾವು ಮಾಡಬೇಕು. ಪ್ರಭು, ನಾವು ಮೊದಲೇ ಆಲೋಚಿಸಿದಂತೆ ನಮ್ಮ ಕೋಟೆಯ ದ್ವಾರಗಳ ರಕ್ಷಣೆಗೆ ಸಮರ್ಥರಾದ ರಾಕ್ಷಸ ವೀರರನ್ನೇ ನೇಮಿಸಿದ್ದೆವು. ಅವರೂ ತಮ್ಮ ಶಕ್ತಿ ಮೀರಿ ದ್ವಾರಗಳ ರಕ್ಷಣೆಗೆ ಪ್ರಯತ್ನಿಸಿದರು ಪ್ರಭು. ಆದರೆ ಅವರನ್ನೆಲ್ಲ ವಾನರರು ಕೊಂದಿದ್ದಾರೆ, ದ್ವಾರಗಳನ್ನು ಧ್ವಂಸ ಮಾಡಿದ್ದಾರೆ. ಅಲ್ಲದೆ ಈ ದಶಕಂಠ ರಾವಣನ ಆತ್ಮಾಭಿಮಾನಕ್ಕೆ ಪೆಟ್ಟು ಕೊಟ್ಟಿದ್ದಾರೆ. ನಾನಿದನ್ನು ಸಹಿಸುವುದಿಲ್ಲ. ಆ ವಾನರ ಕುಲವೇ ಸಮುದ್ರದಲ್ಲಿ ಮುಳುಗಿ ಸಾಯಬೇಕು. ಅದಕ್ಕೇನು ಮಾಡುತ್ತೀರಾ ಹೇಳಿ? ಮಹಾಪ್ರಭು, ನೀವು ಚಿಂತಿಸಬೇಡಿ. ನಾವು ಇನ್ನಷ್ಟು ಬಲಿಷ್ಠ ರಾಕ್ಷಸ ಸೈನ್ಯದೊಂದಿಗೆ ಹೋಗಿ ಆ ವಾನರರನ್ನು ಹಿಮ್ಮೆಟ್ಟಿಸುತ್ತೇವೆ. ಅವರ ಆರಂಭದ ಉಬ್ಬರವನ್ನು ಬೇಗನೆ ಅಡಗಿಸುತ್ತೇವೆ. ಹೌದು ಪ್ರಭು, ಆ ವಾನರರು ಅಲ್ಪರೆಂದು ಭಾವಿಸಿದ್ದು ನಮ್ಮದೇ ತಪ್ಪಾಯಿತು. ಇನ್ನು ನಾವು ಸುಮ್ಮನಿರುವಂತಿಲ್ಲ. ನಮ್ಮ ಬಲ ಪ್ರಯೋಗದಿಂದ ಆ ವಾನರರು ಹುಟ್ಟಡಗಿಸಲೇಬೇಕು. ಅತ್ಯಂತ ಪರಾಕ್ರಮಶಾಲಿಗಳಾದ ನಮ್ಮ ರಾಕ್ಷಸ ವೀರರು ಇನ್ನು ಮುಂದೆ ಆ ವಾನರರನ್ನು ಹೊಡೆದಟ್ಟುತ್ತಾರೆ ಪ್ರಭು. ಆಗಲಿ, ನಮ್ಮ ಬಲವನ್ನೆಲ್ಲ ಕ್ರೋಢೀಕರಿಸಿ ಯಕ್ಕಶ್ಚಿತ್ ಕಪಿ ಸೈನ್ಯದೆದುರು ನಮ್ಮ ಸೈನ್ಯ ಸೋಲದಂತೆ ನೋಡಿಕೊಳ್ಳಿ. ಆ ವಾನರ ಸೈನ್ಯದ ಒಂದೇ ಒಂದು ಕಪಿಯು ಈ ಲಂಕೆಯ ನೆಲದ ಮೇಲಿರಬಾರದು. ಹಾಗೆ ನಾನು ರಣರಂಗಕ್ಕೆ ಬರುವಂತ ಪ್ರಸಂಗವನ್ನು ಮಾಡಬೇಡಿ. ಹಾಗೆಯೇ ಆಗಲಿ ಪ್ರಭು. ನೀವೇಕೆ ರಣರಂಗಕ್ಕೆ ಬರಬೇಕು? ನಿಮ್ಮ ಪರವಾಗಿ ನಾವು ಸಮಸ್ತ ರಾಕ್ಷಸ ವೀರರು ಹೋರಾಡುತ್ತೇವೆ. ಬೇಗನೆ ಜಯಗಳಿಸುತ್ತೇವೆ ಪ್ರಭು. ನೀವು ನಿಶ್ಚಿಂತರಾಗಿರಿ. ಆಗಲಿ, ಆ ವಾನರರು ಪಲಾಯನ ಮಾಡಿದರು, ನಮಗೆ ಜಯ ಲಭಿಸಿತು ಎಂಬ ಆನಂದದ ಸುದ್ದಿಯನ್ನು ಬಹು ಬೇಗ ನಿಮ್ಮಿಂದ ಕೇಳಲು ಬಯಸುತ್ತೇನೆ. ಹೊರಡಿ, ಹೋರಾಡಿ. ಭಲೆ ಭಲೆ ಭಲೆ, ನನ್ನ ತಪಸ್ಸು ಫಲಿಸಿತು, ಪ್ರಾರ್ಥನೆ ಫಲಪ್ರದವಾಯಿತು, ನನ್ನ ಕೋರಿಕೆ ಈಡೇರಿತು, ನನಗೆ ಬೇಕಾದ ದಿವ್ಯಾಸ್ತ್ರಗಳನ್ನು ಪಡೆದಾಯಿತು. ಈ ದಿವ್ಯಾಸ್ತ್ರಗಳ ಸಹಾಯದಿಂದ ನನ್ನ ಶತ್ರುಗಳನ್ನು ನಿಗ್ರಹಿಸುತ್ತೇನೆ. ನನ್ನ ಶತ್ರುಗಳು ಎಂಥವರೇ ಆಗಲಿ, ಅವರನ್ನು ಜಯಿಸಿ ವಿಜೃಂಭಿಸುತ್ತೇನೆ. ಎಲ್ಲವೋ ಧೂತ. ಅಪ್ಪಣೆ ಮಹಾಪ್ರಭು. ನಮ್ಮ ಲಂಕೆಯ ಮೇಲೆ ದಾಳಿ ಮಾಡಲು ಬಂದಿರುವ ಆ ರಾಮನ ಸೈನ್ಯವನ್ನು ಧೂಳಿಪಟ ಮಾಡಲು ಈ ದಿವ್ಯಾಸ್ತ್ರಗಳು ಸಾಕಲ್ಲವೇ? ಅದರಲ್ಲಿ ಸಂದೇಹವೇ ಇಲ್ಲ ಪ್ರಭು. ಇಂದ್ರನನ್ನೇ ಗೆದ್ದು ಇಂದ್ರಜಿತ್ ಎಂದು ಹೆಸರು ಪಡೆದ ನಿಮಗೂ ನಿಮ್ಮ ಅಸ್ತ್ರಗಳಿಗೂ ಯಾವುದು ತಾನೇ ಅಸಾಧ್ಯ. ನಿನ್ನ ಮಾತು ನಿಜ ದೂತ. ಆದರೆ ಮಹಾವೀರನಾದ ನಾನು ಕೇವಲ ಆ ಮಾನವರು ಮತ್ತು ಕಪಿಗಳ ಮೇಲೆ ಯುದ್ಧ ಮಾಡುವುದು ನನ್ನ ಘನತೆಗೆ ತಕ್ಕುದಲ್ಲ ಎಂದು ಯೋಚಿಸುತ್ತಿದ್ದೇನೆ. ನಿಮ್ಮ ಕೈ ಕೆಳಗೆ ಸಾವಿರಾರು ವೀರರಿದ್ದಾರೆ ಪ್ರಭು. ನಮ್ಮ ತಂದೆ ಮಹಾವೀರ ರಾವಣೇಶ್ವರನ ಅಸಂಖ್ಯಾತ ಸೈನಿಕರಲ್ಲಿ ಆ ವಾನರರ ಸೈನ್ಯವನ್ನು ಧ್ವಂಸ ಮಾಡಲು ಒಬ್ಬನೇ ಒಬ್ಬ ವೀರ ಸಾಕಲ್ಲವೇ? ಸಾಕು ಪ್ರಭು, ಸಾಕು. ಅದಕ್ಕೆ ಆ ರಾಮನ ಮತ್ತವನ ಪರಿವಾರವನ್ನೆಲ್ಲ ಸಮುದ್ರದಲ್ಲಿ ಮುಳುಗಿಸುವ ಸಾಮರ್ಥ್ಯ ನನ್ನಲ್ಲಿದ್ದರೂ ನಾನು ಯುದ್ಧಕ್ಕೆ ಹೊರಟಿಲ್ಲ. ಅದಕ್ಕೆ ನನ್ನ ಬಳಿ ಇಂಥ ದಿವ್ಯಾಸ್ತ್ರಗಳಿದ್ದರೂ ಕ್ಷಣ ಮಾತ್ರದಲ್ಲಿ ವಿಜಯ ಸಾಧಿಸಿ ರಾವಣೇಶ್ವರನಿಗೆ ಪರಮಾನಂದ ಉಂಟು ಮಾಡುವ ಶಕ್ತಿ ನನ್ನಲ್ಲಿದ್ದರೂ ನಾನು ಯುದ್ಧಕ್ಕೆ ಹೊರಟಿಲ್ಲ. ಸರಿಯಾಗಿ ಹೇಳಿದಿರಿ ಪ್ರಭು. ನೀವೇನು, ನಿಮ್ಮ ಘನತೆ ಏನು? ಆದರೆ ಏನು ಆದರೆ ಎಂದು ಏಕೆ ನಿಲ್ಲಿಸಿದೆ? ಪ್ರಭು, ನೀವು ಇಂದ್ರನನ್ನು ಗೆದ್ದವರು, ನಿಮ್ಮ ತಂದೆಯವರು ಪರಮೇಶ್ವರನನ್ನೇ ವಹಿಸಿಕೊಂಡರು. ನಿಮ್ಮ ಸೇನೆಯಲ್ಲಿ ಮಹಾವೀರರಿದ್ದಾರೆ. ಇಷ್ಟಾದರೂ ಆ ರಾಮ ಮತ್ತು ಅವನ ವಾನರ ಸೈನ್ಯ
ಭೂಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ದಾಟಿ ಬಂದು ಲಂಕೆಯ ಮೇಲೆ ಆಕ್ರಮಣ ಮಾಡಿರುವುದನ್ನು ನೋಡಿದರೆ ಮುಂದೇನು ಹೇಳು. ನನಗೊಂದು ಭಯ ಪ್ರಭು. ಆ ವಾನರ ಸೈನ್ಯವೇನಾದರೂ ಲಂಕೆಗೆ ಬೆಂಕಿ ಇಟ್ಟ ಹನುಮಂತನಂತೆ ಕಾಟ ಕೊಟ್ಟರೇನು ಗತಿ? ಆ ವಾನರ ಸೈನ್ಯವೇನಾದರೂ ಕೋಟೆಯನ್ನು ದಾಟಿ ಒಳ ಬಂದರೆ? ಸಾಕು ಸಾಕು, ನಿಲ್ಲಿಸು. ಮುಂದೆ ಮಾತನಾಡಬೇಡ. ಅಂಥ ಸಂದರ್ಭವೇನಾದರೂ ಬಂದರೆ ಮರುಕ್ಷಣವೇ ನಾನು ರಣರಂಗದಲ್ಲಿರುತ್ತೇನೆ. ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಆ ವಾನರರ ಸೈನ್ಯವನ್ನು ನಿಶ್ಶೇಷಗೊಳಿಸುತ್ತೇನೆ. ಆ ರಾಮ ಲಕ್ಷ್ಮಣರನ್ನು ಸಂಹರಿಸುತ್ತೇನೆ. ಹೋಗು, ನೀನು ಈಗಲೇ ಹೋಗಿ ಆ ವಾನರರು ಏನೇನು ಮಾಡುತ್ತಿದ್ದಾರೆಂದು ಬಂದು ತಿಳಿಸು. ಹಾಗೆ ಆಗಲಿ ಪ್ರಭು. ಪ್ರಿಯ ವಾನರ ವೀರರೇ, ಲಂಕೆಯ ಕೋಟೆಯ ಮೇಲಿನ ದಾಳಿಯಲ್ಲಿ ಯಶಸ್ವಿಯಾದ ನಿಮಗೆಲ್ಲ ನನ್ನ ಅಭಿನಂದನೆಗಳು. ಈ ಆತ್ಮವಿಶ್ವಾಸದ ಜೊತೆಗೆ ನಾವು ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡಬೇಕೆಂಬುದನ್ನು ನಾವು ಮರೆಯಬಾರದು. ಮಿತ್ರ ಸುಷೇಣ, ನನ್ನ ಮಾತು ಸರಿಯಲ್ಲವೇ? ಖಂಡಿತ ರಾಮಚಂದ್ರ, ಅದರಲ್ಲಿ ಅನುಮಾನವೇ ಇಲ್ಲ. ಅತಿ ಆತ್ಮವಿಶ್ವಾಸ ಯಾವಾಗಲೂ ಅಪಾಯಕಾರಿ. ನಾವು ಕಿಂಚಿತ್ತು ಮೈಮರೆತರೂ ದೊಡ್ಡ ದೌರ್ಬಲ್ಯವಾಗುತ್ತದೆ. ಅದು ಶತ್ರುಗಳಿಗೆ ಅನುಕೂಲಕರವಾಗುತ್ತದೆ. ನಿನ್ನ ಮಾತು ಉಚಿತವಾಗಿದೆ ಸುಷೇಣ. ಹಿರಿಯನಾದ ನಮ್ಮ ಸುಗ್ರೀವನ ಮಾವನಾದ ನಿನ್ನ ಅನುಭವದ ಮಾತುಗಳು ನಮಗೆ ಅಮೂಲ್ಯ. ಹಾಗೆ ಹಿರಿಯನಾದ ಜಾಂಬವಂತನು ತನ್ನ ಅಭಿಪ್ರಾಯವನ್ನು ತಿಳಿಸಬಹುದು. ರಾಮಚಂದ್ರ ಪ್ರಭು, ನಿನ್ನ ಬಾಣಗಳಷ್ಟೇ ನಿಖರವಾದ ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನಾನು ಹೇಳುವುದೇನಿದೆ? ರಾಜನೀತಿಯಲ್ಲಾಗಲಿ ಯುದ್ಧ ತಂತ್ರದಲ್ಲಾಗಲಿ ನಿನಗೆ ಸಮನಾರು. ಎಷ್ಟೇ ವೀರನಾದರೂ ಅವನು ಯುದ್ಧ ಸಮಯದಲ್ಲಿ ಅತ್ಯಂತ ಎಚ್ಚರದಿಂದಿರಬೇಕೆಂಬ ನಿನ್ನ ಮಾತು ಮತ್ತು ಸುಷೇನನ ಮಾತು ಬಹಳ ಸಮಯೋಚಿತವಾಗಿದೆ. ಸುಗ್ರೀವ, ಏನನ್ನು ಯೋಚಿಸುತ್ತಿರುವೆ? ನಿನ್ನ ಅಭಿಪ್ರಾಯವೇನು?